ನಮ್ಗೆ ಇಲ್ಲಿ ಬರೆ ಮಾಡಿಕೊಂಡು ನಮ್ಗೆ ಈ ಥರ ಒಂದು ಪ್ರೋತ್ಸಾಹ ಕೊಟ್ಟು ನಿಮ್ಮ ಎದುರುಗಡೆ ಭರತನಾಟ್ಯದ ಒಂದು ವಿಷಯನ ತಿಳಿಸ್ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಹೆಡ್ ಮಾಸ್ಟ್ರು ಮುನಿರಾಜು ಅವರಿಗೆ ನಮ್ಮ ಧನ್ಯವಾದಗಳು. ನಮ್ಮ ದೇಶದಲ್ಲಿ ಎಷ್ಟು ಶಾಸ್ತ್ರೀಯ ನೃತ್ಯ ಪ್ರಕಾರಗಳಿವೆ ಯಾರಾದರೂ ಹೇಳ್ತೀರಾ? ಎಲ್ಲಾದ್ರೂ ಪುಸ್ತಕದಲ್ಲಿ ಓದಿದ್ದೀರಾ? ಕೈ ಎತ್ತಬೇಡಿ. ಗೊತ್ತಿಲ್ಲ ಅಲ್ಲ? ನೃತ್ಯದಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಿ ಎಷ್ಟು ಶಾಸ್ತ್ರೀಯ ಪ್ರಕಾರಗಳು ಯಾವ ಟೈಪ್ ಡ್ಯಾನ್ಸ್ ಇದೆ? ಒಂದು ಭರತನಾಟ್ಯ, ಇನ್ನೊಂದು ಕಂಸಾಳೆ ಕ್ಲಾಸಿಕಲ್, ಒಂದು ಕಥಕ್, ಕೂಚಿಪುಡಿ ಕೂಚಿಪುಡಿಯಲ್ಲಿ ಮಾಡ್ತಾರೆ ಆಂಧ್ರ ಪ್ರದೇಶ್, ಭರತನಾಟ್ಯ ಸೌತ್ ಇಂಡಿಯಾದಲ್ಲಿ. ಆಮೇಲೆ ಒಡಿಸ್ಸಿ ಎಲ್ಲಿ ಮಾಡ್ತಾರೆ? ಒರಿಸ್ಸಾದಲ್ಲಿ ತಾನೆ. ಮಣಿಪುರಿ ಎಲ್ಲಿ ಮಾಡ್ತಾರೆ ಡಾನ್ಸು? ಮಣಿಪುರಲ್ಲಿ. ಮೋಹಿನಿ ಆಟಮು ಕೇರಳ, ಸತ್ರಿಯ ಅಸ್ಸಾಂ. ಸೊ ಈ ತರ 8 ಶಾಸ್ತ್ರೀಯ ನೃತ್ಯದ ಪ್ರಕಾರಗಳಿವೆ ನಮ್ಮ ಭಾರತ ದೇಶದಲ್ಲಿ. ಒಂದು ಹೆಮ್ಮೆ ಪಡೋ ವಿಷಯ ಅಲ್ವಾ, ಇಷ್ಟೊಂದಿದೆ ಅಂತ. ಎಲ್ಲ ಸ್ಟೇಟಲ್ಲೂ ಇದೆ. ಈಗ ಕಂಸಾಳೆ ಹೇಳಿದೆಯಲ್ಲ, ಅದೆಲ್ಲ ನಮ್ಮ ಕರ್ನಾಟಕದ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲ, ಜಾನಪದಕ್ಕೆ ಸೇರ್ಪಡುತ್ತೆ. ಆಯ್ತಾ? ಭರತನಾಟ್ಯವು ಭಾರತದ ಅತ್ಯಂತ ಪ್ರಾಚೀನ, ಪ್ರಸಿದ್ಧ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ. ನಾನೊಂದು ಡೆಫಿನೇಷನ್ ಹೇಳ್ತಾ ಇದ್ದೀನಿ, ಆಮೇಲೆ ನಾವು ಒಂದು ಸ್ವಲ್ಪ ಒಂದು ನೃತ್ಯ ಮಾಡ್ಬಿಟ್ಟು ತೋರಿಸ್ತೀವಿ ನಿಮಗೆ. ಒಂದು ಯಾವ ಥರ ಭರತನಾಟ್ಯ ಅಂತಂದರೆ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮುಖ್ಯವಾಗಿ ತಮಿಳುನಾಡಿನಲ್ಲಿ ಉಗಮಗೊಂಡು ಇಂದು ಜಗತ್ತಿನಾದ್ಯಂತ ಅತ್ಯಂತ ಗೌರವಯುತವಾದ ಕಲೆಯಾಗಿ ಬೆಳೆದಿದೆ. ಈ ನೃತ್ಯ ಕಲೆಯ ಪ್ರಮುಖ ಮುಖ್ಯಾಂಶಗಳು, ಈಗ ಭರತನಾಟ್ಯದಲ್ಲಿ ಭ ರ ತ ಇದೆ. ಸೊ ಭ ಅಂದ್ರೇನು? ಭಾವ. ಭರತನಾಟ್ಯ ಅನ್ನೋದು ವರ್ಡ್ ಹೇಗೆ ಉಗಮವಾಯಿತು ಅಂದರೆ ಭಾವ. ಭಾವನೆ ಏನೇನಿರುತ್ತೆ? ಭಾವನೆಗಳು ಮತ್ತು ಅಭಿವ್ಯಕ್ತಿಗಳನ್ನು ನಾವು ತೋರ್ಪಡಿಸ್ತೇವೆ. ತಾಳ್ನಲ್ಲಿ ತಾ ಅಂದ್ರೇನು? ತಾಳ. ಭ ರ ತ. ಭ ಭಾವ, ರ ರಾಗ, ಸಂಗೀತ ಮತ್ತು ರಾಗ ಸಂಯೋಜನೆ ನಾವು ಕಾಣ್ಬೋದು. ಭರತನಾಟ್ಯದಲ್ಲಿ ನಾವು ನಾಟ್ಯ ಮಾಡಬೇಕಾದ್ರೆ ನಮಗೊಂದು ಮ್ಯೂಸಿಕ್ ಬೇಕಲ್ವ, ಅದು ರಾಗದಲ್ಲಿ ಇರುತ್ತೆ. ಅದಕ್ಕೆ ರಾ ಇಸ್ ಫಾರ್ ರಾಗ. ತಾ ಅಂದರೆ ತಾಳ. ತಾಳ ಇಲ್ಲದೆ ನಾವು ನೃತ್ಯ ಮಾಡಕ್ ಆಗೋದಿಲ್ಲ. ಅದಕ್ಕೆ ಆ ತಾಳಕ್ಕೋಸ್ಕರ ನಾವು ಮೃದಂಗನ ಉಪಯೋಗ ಮಾಡ್ಕೋತೀವಿ. ಮೃದಂಗ ನಮಗೆ ಆ ತಾಳವನ್ನು ತೋರಿಸ್ಕೊಡುತ್ತೆ. ನಾಟ್ಯ ಅಂದರೆ ನೃತ್ಯ. ಪ್ರಮುಖ ಅಂಗಗಳಿವೆ ಭರತನಾಟ್ಯದಲ್ಲಿ. ನಾನು ತುಂಬ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಏಕೆಂತಂದರೆ ಅದು ಭರತನಾಟ್ಯನ ನಾವು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರಲ್ಲಿ ಪೂರ್ತಿ ನಿಮಗೆ ಅದರ ಅರ್ಥ ನಾವು ಹೇಳಕ್ಕೆ ಬರೋದಿಲ್ಲ. ಅದರ ಅಂಶ ಮತ್ತು ಅದರ ಮೇನ್ ಡೆಫಿನೇಷನ್ ಏನು ಅಂತ ತಿಳಿಸ್ಕೊಡ್ತೀವಿ. ಪ್ರಮುಖ ಅಂಗಗಳು ಭರತನಾಟ್ಯದ ಪ್ರದರ್ಶನವನ್ನು ಪ್ರಮುಖವಾಗಿ 3 ಭಾಗಗಳಿವೆ. ಅದು ನೃತ್ಯ. ಭರತನಾಟ್ಯದಲ್ಲಿ ನಾವು ಏನೇನು ಕಾಣ್ಬೋದು? ನೃತ್ಯ. ಅದು ನೃತ್ಯ ಅಂದ್ರೇನು? ಇದು ಯಾವುದೇ ನಿರ್ದಿಷ್ಟ ಕಥೆ ಅಥವಾ ಭಾವನೆ ಇಲ್ಲದ ಕೇವಲ ತಾಳ ಮತ್ತು ಲಯಕ್ಕೆ ತಕ್ಕಂತೆ ಮಾಡುವ ಶುದ್ಧ ನೃತ್ಯವನ್ನು ನೃತ್ಯ ಎಂದು ಹೇಳ್ತೀವಿ. ಎರಡನೇದು ನೃತ್ಯ. ಇಲ್ಲಿ ನೃತ್ಯದ ಚಲನೆಗಳ ಜೊತೆಗೆ ಭಾವನೆಗಳು ಮತ್ತು ಅಭಿವ್ಯಕ್ತಿಗಳನ್ನು ಸೇರ್ಕೊಳ್ತವೆ. ಸಾಹಿತ್ಯದ ಅರ್ಥವನ್ನು ಹಸ್ತಮುದ್ರೆಗಳ ಮತ್ತು ಮುಖಭಾವಗಳ ಮೂಲಕ ತೋರಿಸಲಾಗುತ್ತದೆ. ಮೂರನೇದು ನಾಟ್ಯ. ಇದು ಕಥಾ ಪ್ರಧಾನವಾದದ್ದು. ಈಗ ರಾಮಾಯಣ ಮಹಾಭಾರತ ಮಾಡಬೇಕಾದ್ರೆ ನಾವು ಈ ಕಥೆಯನ್ನ ನಾಟಕದ ಮೂಲಕ ಹೇಳ್ತೀವಿ. ಅದರಲ್ಲಿ ಶ್ರೀರಾಮ ಡ್ರೆಸ್ಸಲ್ಲೇ ಬರ್ತಾರೆ. ರಾವಣದ್ದು ಒಂದು ಡ್ರೆಸ್ ದೇಶದಲ್ಲೇ ಬರ್ತಾರೆ. ಸೊ ಅದಕ್ಕೆ ನಾಟ್ಯ ಅಂತ ಹೇಳ್ತೀವಿ. ಸೊ ಒಟ್ಟು 3: ನೃತ್ಯ, ನಾಟ್ಯ. ಭರತ ನಾಟ್ಯ. ಭ ಅಂದ್ರೆ ಭಾವ, ರ ಅಂದ್ರೆ ರಾಗ, ತ ಅಂದ್ರೆ ತಾಳ. ಈ 3 ಸೇರಿದ್ರೇನೆ ಭರತನಾಟ್ಯ ಆಗುತ್ತೆ.
ಅರ್ಥ ಆಯ್ತಾ ನಿಮಗೆ? ಈಗ ಒಂದು ಪ್ರಸ್ತುತಿ ನೋಡೋಣ. ನಮ್ಮ 2 ಸೀನಿಯರ್ ಸ್ಟೂಡೆಂಟ್ಸ್, ನಮ್ಮ ಸಂಸ್ಥೆ ಹೆಸರು ನೃತ್ಯಾಂಜಲಿ ಅಂತ, ಇಲ್ಲೇ ಹನುಮಂತನಗರದಲ್ಲಿದ್ದೀವಿ. ನನ್ನ ಹೆಸರು ಪೂರ್ಣಿಮಾ ಅಶೋಕ್. 45 ವರ್ಷದಿಂದ ನಾನು ಭರತನಾಟ್ಯ ಅಭ್ಯಾಸ ಮತ್ತು ಕಲಿಸ್ಕೊಡ್ತಾ ಇದ್ದೀನಿ. ನಮ್ಗೆ 2 ಸೀನಿಯರ್ ಸ್ಟೂಡೆಂಟ್ಸ್ ಇದ್ದಾರೆ. ಇವಳ ಹೆಸರು ಪ್ರೀತಿ ಕುಮಾರ್, ಇವಳ ಹೆಸರು ಗೌರಿ ಅಂತ. ಇವಳು 30 ವರ್ಷದಿಂದ ನನ್ನ ಹತ್ರ ಡಾನ್ಸ್ ಕಲಿತಿದ್ದಾಳೆ. ಇವಳು 25 ವರ್ಷದಿಂದ ಡಾನ್ಸ್ ಕಲಿತಿದ್ದಾಳೆ. ಇವರು ಡಾನ್ಸ್ ಅಲ್ಲದೆ ಬೇರೆ ವೃತ್ತಿಯನ್ನು ನಡ್ಸ್ಕೊಂಡು ಬರ್ತಿದ್ದಾರೆ. ಅವಳು ಲಾಯರ್ ವೃತ್ತಿ ಮತ್ತು ಇವಳು ಮಾಸ್ಟರ್ಸ್ ಮಾಡಿದ್ದಾರೆ ಬಯೋಟೆಕ್ನಾಲಜಿನಲ್ಲಿ. ಇವಳು ಕೆಲಸ ಮಾಡ್ತಾ ಇದ್ದಾಳೆ. ಇದ್ರ ಜೊತೆಗೆ ನೃತ್ಯ ಅಭ್ಯಾಸ ಮಾಡಿಕೊಂಡು ತುಂಬ ಕಡೆ ಎಲ್ಲ ಕಡೆ ನಮ್ಮ ಜೊತೆ ನಾವೆಲ್ಲ ಒಂದು ದೇಶಕ್ಕೂ ಹೋಗಿದ್ದೀವಿ. ನಮ್ದು ಇವ್ರು ಇವತ್ತು 2 ಬಂದಿದ್ದಾರೆ. ಇವತ್ತು ವೀಕ್ ಡೇ ಅಂತ, ಬೇರೆಯವರೆಲ್ಲ ಕೆಲಸಕ್ಕೆ ಹೋಗಿದ್ದಾರೆ. ಸೊ ಅವರೆಲ್ಲ ಬೇರೆ ವೃತ್ತಿಯಲ್ಲಿ ಇರೋದ್ರಿಂದ ಇವತ್ತು ಬಂದಿಲ್ಲ. ಇವರಿಬ್ಬರು ನಿಮಗೆ ನೃತ್ಯವನ್ನು ಇವತ್ತು 2 ಐಟಮ್ ಮಾಡಿ ತೋರಿಸ್ತಾರೆ. ಆಮೇಲೆ ಪುನಃ ನಾವು ನೃತ್ಯ ಅಭ್ಯಾಸ ಮಾಡೋ ಮುಂಚೆ ಆಮೇಲೆ ಅದು ಪೂರ್ಣ ಆದಮೇಲೆ ಒಂದು ನಮಸ್ಕಾರ ಅಂತ ಮಾಡ್ತೀವಿ. ಆ ನಮಸ್ಕಾರನ ಇವಾಗ ತೋರಿಸ್ತಾಳೆ ಹೆಂಗೆ ಮಾಡ್ತೀವಿ ಅಂತ. ರೈಟ್ ಲೈಕ್ ಫಸ್ಟ್ ಹೊಡೆದು, ಆಮೇಲೆ ಲೆಫ್ಟ್ ಹೊಡೆದು, ಹೀಗೆ ಕೆಳಗೆ ಬಂದು ಮೂಕಾಯನ್ನು ಸ್ಪರ್ಶ ಮಾಡಿ ಫಸ್ಟೇ ಸಾರಿ ಕೇಳ್ತೀನಿ, ನಾನು ನಿನ್ನನ್ನು ತುಳಿತಾ ಇದ್ದೀನಿ, ನನ್ನ ಕ್ಷಮೆ ಕೊಡು. ಅದಕ್ಕೆ ಅರ್ಥ ಆಯ್ತು. ಆಮೇಲೆ ಅಭ್ಯಾಸ ಆದ್ಮೇಲೆ ನಮಸ್ಕಾರ ಮಾಡಿ ಕ್ಲೋಸ್ ಮಾಡ್ತೀವಿ. ಸೊ ಆ ನಮಸ್ಕಾರ ಏನು ಅರ್ಥ ಅಂತ ಅರ್ಥ ಆಯ್ತಾ ನಿಮಗೆ? ಇವಾಗ ಭೂತಾಯಿಗೆ ನಾವು ಪ್ರಾರ್ಥನೆ ಮಾಡಿ ನಾವು ದುಡಿತಾ ಇದ್ದೀವಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಆ ಥರ ನಮಸ್ಕಾರ नित्याय शुद्धाय दिगंबराय तस्मै नकाराय नमः शिवाय। नित्याय शुद्धाय दिगंबराय तस्मै नकाराय नमः शिवाय। नंदीश्वर प्रमदनाथ महेश्वराय सलिल चंद्र चर्चिताय। नंदीश्वर प्रमदनाथ महेश्वराय मंगार पुष्प सुपूज
ಅಧಿಪತಿ ಎಂದು ಕರೆಯಲು ಪಡುವ ದೇವರು ಯಾರು? ಅದೇ ಕೊಟ್ಟು ನಿಮ್ಗೆ ಇವಾಗ ನೋಡಿದ್ರಿ. ಭರತನಾಟ್ಯವು ಕೇವಲ ದೈಹಿಕ ಚಲನೆ ಅಲ್ಲ ಅಂತ ಗೊತ್ತಾಯ್ತಲ್ವಾ? ಯಾಕೆ? ಅದರಲ್ಲಿ ಭಾವ ಇದೆ, ನಾವೇನೇನೋ ಅನುಭವಿಸ್ಕೊಂಡು ಅದನ್ನ ಡಾನ್ಸ್ ಮಾಡಿದ್ದೀವಿ ಅಂತ ಗೊತ್ತಾಯ್ತು. ಇವಾಗ ನಾವು ಮಾಡ್ತಾರೆ ಕರೆಕ್ಟಾ? ಅದು ಆಧ್ಯಾತ್ಮಿಕ ಸಾಧನೆ, ಕಾವ್ಯ ಮತ್ತು ಶಿಲ್ಪ. ಕಾವ್ಯ ಅಂದ್ರೇನು? ಅದು ಲಿಟ್ರೇಚರ್ ಇತ್ತಲ್ವಾ, ನಾವು ಮಾಡಿದಾಗ ಅದ್ರಲ್ಲಿ ಸಾಹಿತ್ಯ ನೋಡ್ತೀವಿ, ಅದೇ ಕಾವ್ಯ. ಅದು ಮತ್ತೆ ಶಿಲ್ಪಕಲೆಯ ಚಲಿಸುವ ರೂಪವಾಗಿದೆ. ಶಿಲ್ಪಕಲೆ ಅಂತ ಯಾಕೆ ಹೇಳ್ತೀವಿ? ನೀವು ಬೇಲೂರು ಹಳೆಬೀಡೆಲ್ಲ ನೋಡಿದ್ದೀರಾ? ಬೇಲೂರು ಹಳೆಬೀಡು ನೋಡಿದ್ದೀರಾ ಟಿವಿಲಾದ್ರೂ? ಅಲ್ಲೇನ್ ಕಾಣಿಸುತ್ತೆ ನಿಮ್ಗೆ? ಕೆತ್ತನೆಗಳು, ಶಿಲ್ಪಕಲೆ. ಅದರಲ್ಲಿ ಭಂಗಿಗಳು ಅಲ್ವಾ? ಭಂಗಿಗಳು ಕಾಣಿಸುತ್ತೆ ಅಲ್ವಾ ನಿಮ್ಗೆ? ಅದಕ್ಕೆ ಏನಂತ ಕರಿತೀರಾ ನೀವು? ಡಾನ್ಸ್ ಅಲ್ಲಿ ಅದನ್ನೆಲ್ಲ ನೋಡ್ಬೋದು. ನಾವು ಡಾನ್ಸ್ ಮಾಡ್ಬೇಕಾದ್ರೆ ಆ ಭಂಗಿಗಳು, ಏನೇನು ಭಂಗಿ ನೀವು ಕೆತ್ತನೆಯಲ್ಲಿ ನೋಡ್ತೀರೋ ಅದೆಲ್ಲ ಅದರಲ್ಲಿ ಬೇಲೂರು ಹಳೆಬೀಡು ಮುಂತಾದ ಮೇನ್ ಬೇಲೂರು ಹಳೆಬೀಡು ಅಲ್ಲಿ ಕಾಣುತ್ತೆ. ನೀವು ಅಲ್ಲಿ ಹೋದಾಗ ನೆಕ್ಸ್ಟ್ ಟೈಮ್ ಅದನ್ನ ನೋಡ್ಬೇಕು. ಈ ಪುರಾತನ ದೇವಾಲಯಗಳು ಶಿಲ್ಪಕಲೆಯನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ಇವು ಕೇವಲ ಕಲ್ಲಿನ ಮೂರ್ತಿಗಳಲ್ಲ, ಬದಲಿಗೆ ನಾಟ್ಯಶಾಸ್ತ್ರದ ಸೂತ್ರಗಳನ್ನು ಕಲ್ಲಿನಲ್ಲಿ ಹೆಪ್ಪುಗಟ್ಟಿಸಿದೆ. ಇದಕ್ಕೆ ನಾವು ದೃಶ್ಯ ಕಾವ್ಯಗಳು ಎಂದು ಕರೀತೇವೆ. ಕರ್ನಾಟಕದ ಇತಿಹಾಸ ಮತ್ತು ಪರಂಪರೆಯಲ್ಲಿ ನೃತ್ಯ ಹಾಗೂ ಶಿಲ್ಪಕಲೆಗೆ ಅತ್ಯಂತ ಅವಿನಾಭಾವ ಸಂಬಂಧವಿದೆ. ಭರತನಾಟ್ಯದ ವಿವಿಧ ಭಂಗಿಗಳು, ಕರ್ಣಗಳು ಮತ್ತು ಮುದ್ರೆಗಳು ಅಲ್ಲಿ ನಾವು ನೋಡಬಹುದು. ಈಗ ನಾವು ಕೆಲವು ಭಂಗಿ, ಕರ್ಣ ಹಾಗೂ
ಮುದ್ರೆಗಳನ್ನ ತೋರಿಸ್ತೀವಿ. ಯಾಕೆ ನಾವು ಹೇಗೆ ಅದನ್ನ ಉಪಯೋಗ ಮಾಡ್ತೀವಿ ಅಂತ. ಹಕ್ಕಿ, ನಾವು ಡಾನ್ಸ್ ಮಾಡುವಾಗ ಹಕ್ಕಿ ತೋರಿಸ್ಬೇಕು ಅಂದಾಗ ನಾವು ಹೆಂಗೆ ತೋರಿಸ್ತೀವಿ. ಇದಕ್ಕೊಂದು ಮುದ್ರೆ ಇದೆ. ಈ ಮುದ್ರೆಗೆ ನಾವು ಪತಾಕ ಅಥವಾ ಇದಕ್ಕೆ ಅರ್ಧ ಪತಾಕ ಅಂತ ಕರಿತೀವಿ. ಎರಡು ಅರ್ಧ ಪತಾಕ ಒಟ್ಟಿಗೆ ಬಂದಾಗ ಈ ಥರ ನಾವು ಅದನ್ನ ಉಪಯೋಗಿಸಿದಾಗ ಅದಕ್ಕೆ ಹಕ್ಕಿ. ಹೂವು, ಇದಕ್ಕೆ ಅಲಪದ್ಮ. ಎರಡು ಅಲಪದ್ಮ ಒಟ್ಟಾದ್ರೆ ಅದು ಕಮಲ ಅಥವಾ ಹೂವು ಸೂಚಿಸುತ್ತೆ. ಚಂದ್ರ, ನದಿ, ಆನೆ, ಜಿಂಕೆ, ಬಳ್ಳಿ, ಇವಾಗ ಮಳೆ, ಗಾಳಿ, ಮರ, ತ್ರಿಶೂಲ. ತ್ರಿಶೂಲ ಯಾರು ಹೇಳ್ತಾರೆ? ಕೆಲವು ದೇವರುಗಳಿಗೆ ನಮ್ಗೆ ಸಂಬಂಧಿಸಿದ ಕೆಲವು ಮುದ್ರೆಗಳನ್ನು ತೋರಿಸ್ತೀವಿ. ಗಣೇಶ, ಇದು ಹೊಟ್ಟೆ, ಸರ್ಪ ಹೊಟ್ಟೆ ಮೇಲಿರೋದು. ಇದು ಗಣಪತಿ. ಗಣಪತಿ ದಪ್ಪಗೆ, ಸೊ ಆ ಫೀಲಿಂಗ್ ಕೊಡ್ಬೇಕು. ಸಣ್ಣಕ್ಕಿರಲ್ಲ ಅವನು. ರಾಮ, ಶ್ರೀರಾಮ, ಅದು ಬಿಲ್ಲು ಬಾಣ. ಈ ಕೈಗೆ ಶಿಖರ, ಮುದ್ರೆಗೆ ಶಿಖರ ಅಂತ ಹೆಸರು. ಇನ್ನೊಂದು ಮುದ್ರೆ ಕೆಳಗಡೆ ಇರೋದಕ್ಕೆ ಕಪಿತ್ತ ಅಂತ ಹೆಸರು. ಈ ಭಂಗಿಯಲ್ಲಿ ನಿಂತ್ಕೊಂಡ್ರೆ ಶ್ರೀರಾಮ. ಕೃಷ್ಣ ನೋಡಿದಿರಲ್ವಾ ಈ ತರ ಕೃಷ್ಣದ ಮೂರ್ತಿ? ಬಟ್ ನಿಮ್ಗೆ ಗೊತ್ತಿರಲಿಲ್ಲ ಇದಕ್ಕೆ ಏನ್ ಹೇಳ್ತಾರೆ ಅಂತ. ಇದಕ್ಕೆ ಮೃಗಶಿರ ಅಂತೀವಿ. ಎರಡು ಮೃಗಶಿರನ ಸೇರಿಸಿದ್ರೆ ಕೃಷ್ಣ ಆಗುತ್ತೆ. ಲಕ್ಷ್ಮಿ, ಎರಡು ಕಪಿತ ಈ ತರ ಇಟ್ಕೊಂಡ್ರೆ ಲಕ್ಷ್ಮಿ. ಪಾರ್ವತಿ, ಎರಡು ಅರ್ಧ ಚಂದ್ರ, ಇದೆ ಅರ್ಧ ಚಂದ್ರ ಅಂತೀವಿ. ಎರಡು ಅರ್ಧ ಚಂದ್ರ ಒಟ್ಟಿಗೆ ಹಿಂಗ್ ಬಂದ್ರೆ ಹೊಟ್ಟೆ ಹತ್ರ ಪಾರ್ವತಿ. ವಿಷ್ಣು, ಇದಕ್ಕೆ ತ್ರಿಪತಾಕ ಅಂತ ಹೆಸರು. ಎರಡು ತ್ರಿಪತಾಕ ಹಿಂಗ್ ಇಟ್ಕೊಂಡ್ರೆ ವಿಷ್ಣು. ಮತ್ತೆ ನಿಮ್ಗೆ ಇದೇನ್ ತೋರಿಸ್ಬೇಕು ಹೇಳಿ ಅವ್ರು ತೋರಿಸ್ತಾರೆ. ಆ ಥರ ಯಾವ್ದಾದ್ರು ಒಂದು ವರ್ಡ್ ಕೊಟ್ರೆ ನಾವು ಮಾಡಿ ತೋರಿಸ್ತೀವಿ. ಡಾನ್ಸ್ ಹ್ಯಾಂಗ್ ಮಾಡ್ತೀವಿ ಅಂತ. ಜಲಪಾತ, ಜಲಪಾತ, ಜಲಪಾತ. ಆಮೇಲೆ ನೀರಲ್ಲಿ ನಿಮ್ಮಲ್ಲಿ ಯಾರಾದ್ರೂ ಬಿರುಗಾಳಿ, ನೀರು, ಕುಡಿಯೋ ನೀರು, ನದಿ, ಸಿಡಿಲು, ಮೋಡ, ಆಮೇಲೆ ಹಾಲ, ಹುಲಿ, ಸಿಂಹ ಎಲ್ಲ ಇದೆ. ರಾವಣ, ಮತ್ತು ತಲೆ ಇರುವವನು ರಾವಣ. ಜೀವಂತವಾಗಿ ಕರಗಿಸಿ ಕೆತ್ತಿದಂತ ತೋರುವ ಹಲವಾರು ಪ್ರಸಿದ್ಧ ಐತಿಹಾಸಿಕ ತಾಣಗಳಲ್ಲಿ ನಮ್ಮ ರಾಜ್ಯಗಳಲ್ಲಿವೆ. ಅವುಗಳ ಯಾವುದು ಅಂತ ಗೊತ್ತಾ? ಈಗಷ್ಟು ಹೇಳಿದ್ನಲ್ಲ, ಅದೆರಡನ್ನ ಆಮೇಲೆ
ನೃತ್ಯಕ್ಕೆ ಪಾಸಿಟಿವ್ ಪ್ರಯೋಜನಗಳು ಅಪಾರ. ಇದು ಯಾವುದು ಅಂತ ಏನಾದರೂ ಹೇಳ್ಬೋದಾ ನಿಮಗೆ? ಏನು ಅನಿಸುತ್ತೆ? ಏನು ಬೆನಿಫಿಟ್ಸ್ ಇದೆ ಡಾನ್ಸಿಂದ ಅಂತ? ನೃತ್ಯ ಮಾಡಿದ್ರೆ ಈಗೆಲ್ಲ ಜಿಮ್ ಹೋದ್ರೆ ನೀವೆಲ್ಲ ಹೆಲ್ತಿಯಾಗಿ ಇರ್ತೀರಾ ಅಂತ ಅಡ್ವರ್ಟೈಸ್ಮೆಂಟ್ ಕೇಳಿದಿರಲ್ವಾ? ಅದೇ ನೃತ್ಯ ಮಾಡಿದ್ರೆ ಸಣ್ಣ ಒಂದಲ್ಲ, ಮನಸ್ಸೇನಾಗುತ್ತೆ, ಮನಸ್ಸು ಹೆಲ್ದಿ ಆಗುತ್ತೆ, ಬಾಡಿ ಹೆಲ್ದಿ ಆಗುತ್ತೆ, ಒಳ್ಳೊಳ್ಳೆ ಯೋಚನೆಗಳು ಬರುತ್ತೆ, ಮೈಂಡ್ ಫ್ರೀ ಫ್ರಮ್ ಬ್ಯಾಡ್ ಥಾಟ್ಸ್. ಕೆಟ್ಟ ಯೋಚನೆ ಅನ್ಸುತ್ತೆ. ನೀವು ಜಿಮ್ ಹೋದ್ರೆ ಕೆಲವ್ರಿಗೆ ಅನ್ಸುತ್ತೆ, ನಮಗೆ ಡಾನ್ಸ್ ಮಾಡಿದ್ರೆ ಅನ್ಸುತ್ತೆ. ಸೊ ಇವಾಗ ಇಷ್ಟು ಪಾಸಿಟಿವ್ ಬೆನಿಫಿಟ್ಸ್ ಏನು ಅನ್ನೋದನ್ನ ನೋಡೋಣ. ಉತ್ತಮ ವ್ಯಾಯಾಮ. ಭರತನಾಟ್ಯದಲ್ಲಿ ಅರಮಂಡಿ ಅಂದ್ರೆ ಈ ಪೊಸಿಷನ್ ಅಲ್ಲಿ ನಾವು ಡಾನ್ಸ್ ಮಾಡೋದು. ಇದರಿಂದ ಮಾಡೋದ್ರಿಂದ ನಮ್ಮ ಕಾಲುಗಳು ತುಂಬಾ ಗಟ್ಟಿ ಆಗುತ್ತೆ, ದೇಹ ತುಂಬಾ ಸ್ಟ್ರೆಂತ್ ಸಿಗುತ್ತೆ, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಬಾಡಿ. ದಿನವಿಡೀ ಚುರುಕುತನ. ನೃತ್ಯ ಮಾಡುವುದರಿಂದ ರಕ್ತ ಸಂಚಾರ ಉತ್ತಮಗೊಂಡು ದೇಹದ ಆಯಾಸ ದೂರವಾಗುತ್ತದೆ, ದೈಹಿಕ ಸ್ಟ್ಯಾಮಿನಾ ಹೆಚ್ಚುತ್ತದೆ, ದೇಹದ ಸಮತೋಲನೆ. ವಿವಿಧ ಕಠಿಣ ಭಂಗಿಗಳ ಅಭ್ಯಾಸದಿಂದ ನಮ್ಮ ಬ್ಯಾಲೆನ್ಸ್ ಮತ್ತು ನಿಲುವು ಸುಧಾರಿಸುತ್ತದೆ. ಮಾನಸಿಕ ನೆಮ್ಮದಿ ಹಾಗೂ ಏಕಾಗ್ರತೆ, ಒತ್ತಡದಿಂದ ಮುಕ್ತಿ. ಇದೆಲ್ಲ ಬೆನಿಫಿಟ್ಸ್. ಮನಸ್ಸು ಸಂಗೀತ ಮತ್ತು ಭಾವನೆಗಳಲ್ಲಿ ಲೀನವಾಗುವುದು. ಈಗ ನಿಮ್ಗೆಲ್ಲ ಫಿಲ್ಮ್ ನೋಡಿದ್ರೆ ಏನನ್ಸುತ್ತೆ? ಖುಷಿ ಆಗುತ್ತಲ್ವಾ? ಪಿಕ್ಚರ್ ನೋಡಿದ್ರೆ ಖುಷಿ ಆಗುತ್ತೆ, ಒಂದು ನಾಟಕ ನೋಡಿದ್ರೆ ಖುಷಿ ಆಗುತ್ತೆ, ಸಂಗೀತ ಕೇಳಿದ್ರೆ ಖುಷಿ ಆಗುತ್ತೆ, ಏನೋ ಒಂದು ಎಫೆಕ್ಟ್ ಇರುತ್ತೆ ಮೈಂಡ್. ಸೊ ಹಾಗೆ ನಾವು ನೃತ್ಯ ಮಾಡಿದ್ರೆ ಒಂದು ಒಳ್ಳೆ ಏನ್ ಬರುತ್ತೆ? ಜ್ಞಾನ ಬರುತ್ತೆ, ಇದೆಲ್ಲ ಆಗುತ್ತೆ ಬಾಡಿಲಿ. ಆಮೇಲೆ ಮೈಂಡ್ಗೆ ಫ್ರೆಶ್ ಆಗುತ್ತೆ. ಇವಾಗ ಬಂದ್ರೆ ನಮ್ಮ ಪ್ರೀತಿ ನಿಮ್ಗೆ ಇನ್ನೊಂದು ಡಾನ್ಸ್ ತೋರಿಸ್ತೀವಿ. ಹಸು ಕಟ್ತಾ ಇದ್ದಾಳೆ, ಅದು ಮಜ್ಜಿಗೆ ಕಡಿಯೋದು. ಕೊಳಲಿನ ವಾದನ ಕೇಳಿ ಒಂದು ಗೋಪಿಕಾಸ್ತ್ರೀ ಕೃಷ್ಣ ಹುಡ್ಕೊಂಡು ಹೋಗ್ತಾ ಇದ್ದಾಳೆ. Well,
ಅದು ಹೆಂಗ್ ಗೊತ್ತಾಯ್ತು? ಒಳಗೆ ಇಟ್ಕೊಂಡಿದ್ದಲ್ವಾ? ಇವಾಗ ನಾವು ಚುಟುಕಾಗಿ ಇದರಿಂದ ನಮಗೆ ಇನ್ನು ಯಾವ ಥರದ ಲಾಭ ಇದೆ ಅಂತ ನಾವು ಒಂದು ವಿಚಾರ ಮಾಡಿ ಒಂದು 5 ನಿಮಿಷದಲ್ಲಿ ಮುಗಿಸ್ತೀವಿ. ಪ್ರೀತಿ ನೋಡಿದ್ರಿ ಅಲ್ವಾ ನಾನು ಮಾಡೋದು ಇದರಲ್ಲಿ ಏನೇ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಇನ್ನು ಮುಂದೆ. ಓಕೆ, ಭೌತಿಕ ಮತ್ತು ಕಲಾತ್ಮಕ ಬೆಳವಣಿಗೆ ಮೇನ್ಲಿ ನೆನಪಿನ ಶಕ್ತಿ ಇದೆ. ಈಗ ನೀವು ನೋಡಿದ್ರಿ ಅಲ್ವಾ ನಾವು ಮಾಡಿದ್ವಿ ಎಷ್ಟು ನಾವು ಕಟ್ಕೊಂಡಿದ್ದೇವೆ, ಹಾಡು ನಾವು ಕಟ್ಕೊಂಡಿರ್ಬೇಕು, ಸ್ಟೆಪ್ಸ್ ನಾವು ಕಟ್ಕೊಂಡಿರ್ಬೇಕು, ಹಾಡಿನ ಅರ್ಥ ಗೊತ್ತಿರಬೇಕು, ನಾವು ಅದನ್ನು ತೋರಿಸ್ಬೇಕು ಕೂಡ. ನಾವು ಮೆಕ್ಯಾನಿಕಲ್ ರೊಬೋಟಿಕ್ ಎಲ್ಲ ಮಾಡಿದ್ವಿ, ಯಾವುದು ಮರೆಯೋಂಗಿಲ್ಲ ಮಧ್ಯ. ಈ ಸ್ಟೆಪ್ ಆದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಯಾವುದು? ಈ ಥರ ಡಾನ್ಸ್ ಮಾಡೋಕ್ಕೆ ಪ್ರೀತಿ 25 ವರ್ಷ ಸತತವಾಗಿ ದಿವಸಕ್ಕೆ 1 ಅವರ್ ಪ್ರಾಕ್ಟೀಸ್ ಮಾಡ್ತಾರೆ, ಕ್ಲಾಸಿಗೆ ಬರ್ತಾರೆ. ಎಲ್ಲೆಲ್ಲಿ ಪ್ರೋಗ್ರಾಮ್ ಆಗುತ್ತೆ ಅಲ್ಲಿ ನಾವು ಅವರ್ಸ್ ಟುಗೆದರ್ ಪ್ರಾಕ್ಟೀಸ್ ಮಾಡ್ತೀವಿ. ಆಮೇಲೆ ಸ್ಟೇಜ್ ಹತ್ತೋದು. ಇದು ಚಿಕ್ಕದಾಗಿರೋದ್ರಿಂದ ನಾವು ದೊಡ್ಡ ಸ್ಟೇಜಲ್ಲಿ ಮಾಡಬೇಕು ಅಂತಂದರೆ ಇನ್ನೂ ಜಾಸ್ತಿ ಎನರ್ಜಿ, ಇನ್ನೂ ಜಾಸ್ತಿ ನಾವು ಅದಕ್ಕೆ ಎಫರ್ಟ್ ಹಾಕ್ಬಿಟ್ಟು ಮಾಡ್ತೀವಿ. ನಿಮ್ಗೆ ಡೆಮಾನ್ಸ್ಟ್ರೇಷನ್ಗೋಸ್ಕರ ನಾವು ಲೈಟಾಗಿ ಈ ಥರ ಮೇಕಪ್ ಹಾಕೊಳ್ಳಲ್ಲ. ಪೂರ್ತಿ ಕಾಸ್ಟ್ಯೂಮು, ಪೂರ್ತಿ ಹೆಡ್ಸೆಟ್ಟು, ಜಾಸ್ತಿ ಎಲ್ಲ ಮೇಕಪ್ ಮಾಡ್ಕೊಂಡು ಗೆಜ್ಜೆಲ್ಲಿ ಹಾಕ್ಕೊಂಡು ಮಾಡ್ತೀವಿ. ಡೆಮಾನ್ಸ್ಟ್ರೇಷನ್ ಅಂತ ಅದನ್ನು ಪೂರ್ತಿ ಹಾಕೊಂಡಿಲ್ಲ. ಸೊ ಅವಳೇನು ಹೇಳ್ತಿರೋದು ಕಾನ್ಸಂಟ್ರೇಷನ್. ಇವಾಗ ನೀವು ಲೆಕ್ಕ ಒಂದು ಸಾಲ್ವ್ ಮಾಡಬೇಕು ಅಂತಂದರೆ ಎಷ್ಟೊಂದು ನೆನ್ಪಿಟ್ಕೋಬೇಕು. ಮಗ್ಗಿ ಎಷ್ಟೊಂದು ನೆನ್ಪಿಟ್ಕೋಬೇಕು. ಸೈನ್ಸ್ ಈಕ್ವೇಷನ್, ಕೆಮಿಸ್ಟ್ರಿ ಈಕ್ವೇಷನ್ ಎಲ್ಲ ಎಷ್ಟೊಂದು ನೆನ್ಪಿಟ್ಕೋಬೇಕಲ್ವಾ? ಹಾಗೆ ಡಾನ್ಸನ್ನು ಸಿಕ್ಕಾಪಟ್ಟೆ ಇರುತ್ತೆ. ಯೋಚನೆ ಮಾಡಿ ಮಾಡಬೇಕು, ತಪ್ಪು ಮಾಡೋಂಗಿಲ್ಲ, ಅರ್ಥಪೂರ್ಣವಾಗಿ ಮಾಡಬೇಕು, ಮ್ಯೂಸಿಕ್ ಕೇಳಿಸ್ಕೊತಾ ಇರಬೇಕು, ಮೃದಂಗ ಶಬ್ದ ಕೇಳಿಸ್ಕೊತಾ ಇರಬೇಕು. ನಾವೇನು ಮಾಡ್ತೀವಿ ಅವರು ಅದೇ ಹಾಡಬೇಕು, ಅದೇ ನುಡಿಸ್ಬೇಕು. ಎಲ್ಲ
ಸೇರ್ಕೊಂಡ್ರೆ ಅದೊಂದು ನೃತ್ಯ ಅಂತ. ಇನ್ನೊಂದು ಮುಖ್ಯವಾದ ಆಸ್ಪೆಕ್ಟ್ ಏನಂದ್ರೆ ಇದು ಮಾಡೋದ್ರಿಂದ ನಮ್ಗೆ ಏನು ಅತಿ ಹೆಚ್ಚು ಏನು ಸಿಗೋದು ಅಂದ್ರೆ ಆತ್ಮವಿಶ್ವಾಸ. ಆಯ್ತಾ? ತುಂಬಾ ಇಂಪಾರ್ಟೆಂಟ್. ಅಂದ್ರೆ ವೇದಿಕೆಯ ಮೇಲೆ ಪ್ರದರ್ಶನ ನೀಡುವುದು ಅಥವಾ ಜನರ ಮುಂದೆ ನೃತ್ಯ ಮಾಡುವುದು, ಸಭೆಯಂಜಿಕೆ ಇಲ್ಲದೆ, ಸಭೆಯಂಜಿಕೆ ಅಂದ್ರೇನು, ಸ್ಟೇಜ್ ರೈಟ್, ಅದಿಲ್ಲದೆ ಅದ್ಭುತ ಆತ್ಮವಿಶ್ವಾಸದಿಂದ ಮಾಡಕ್ಕೆ ಸಿದ್ಧಗೊಳಿಸಿದ್ರೆ ಈ ಆರ್ಟ್ ಫಾರ್ಮ್. ಈಗ ನಾವು ಮೊದಲನೇ ಸರಿ ನಿಮ್ಮಿಂದ ಬರ್ತಿರ್ಬೋದು, ಈಗ ಯಾರು ಗೊತ್ತಿಲ್ಲ, ಆದ್ರೆ ಆತ್ಮವಿಶ್ವಾಸ ಇದು ಕೊಟ್ಟಿರೋದ್ರಿಂದ ನಾವು ನಿಮ್ಗೆ ಈ ತರ ಮಾಡೋಕ್ಕಾಗ್ತದೆ. ಸೊ ಆತ್ಮವಿಶ್ವಾಸ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ಬೆನಿಫಿಟ್ ನಮಗೆ ನೃತ್ಯ ಕಲಿಯೋದ್ರಿಂದ ಸಿಗೋದು. ನಮ್ಮ ಮುಂದೆ ನೀವು ಕೂತ್ರು ಅದೇ ವಿಶ್ವಾಸ ಇರುತ್ತೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಕೂತ್ರು ಅವ್ರು ಬಂದಿದ್ದಾರೆ ಅಂತ ನಾವು ಚೆನ್ನಾಗಿ ಡಾನ್ಸ್ ಮಾಡೋದು, ನಾವು ಹೆಂಗ್ ಮಾಡ್ತೀವೋ ಹಂಗೆ ಮಾಡ್ತೀವಿ. ಅದೇ ಆತ್ಮವಿಶ್ವಾಸ ಮತ್ತೆ ಇನ್ನು ಬೇರೆ ಏನಿದ್ರು ಅದು ಚೇಂಜ್ ಆಗಲ್ಲ. ಯಾವ ದೇಶಕ್ಕೆ ಹೋದ್ರೂ ಚೇಂಜ್ ಆಗಲ್ಲ, ಯಾವ ಹಳ್ಳಿಗೆ ಹೋದ್ರೂ ಚೇಂಜ್ ಆಗಲ್ಲ, ಯಾವ ಸ್ಕೂಲಿಗೆ ಬಂದರೂ ಚೇಂಜ್ ಆಗಲ್ಲ. ನಾವು ಇಂಟರ್ನ್ಯಾಷನಲ್ ನ್ಯಾಷನಲ್ ಎಲ್ಲ ಒಂದೇ. ಯಾಕೆಂದ್ರೆ ನಾವು ನಮ್ಮ ಏನು ಪ್ರಾಕ್ಟೀಸ್ ಮಾಡ್ತೀವೋ ಅದನ್ನ ನಾವು ಆತ್ಮವಿಶ್ವಾಸವಾಗಿ ಅದನ್ನ ತೋರಿಸ್ಪಡಿಸ್ಬೇಕು ಹೊರತು ಇವ್ರ ಮುಂದೆ ಮಾಡ್ತಿದ್ದೀವಿ ಅವ್ರ ಮುಂದೆ ಮಾಡ್ತಿದ್ದೀವಿ ಒಬ್ಬರೇ ಕೂತ್ರು ಅಷ್ಟೇ ಆತ್ಮವಿಶ್ವಾಸ ಇರುತ್ತೆ. ಒಂದು 10,000 ಜನ ನಮ್ಮ ಮುಂದೆ ಇದ್ರು, ಆತ್ಮವಿಶ್ವಾಸ ಅನ್ನೋದು ಒಂದೇ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಅದು ನಿಮ್ಮ ಸ್ಟೂಡೆಂಟ್ ಲೈಫಲ್ಲೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ಏನದು? ಶಿಸ್ತು ಮತ್ತು ತಾಳ್ಮೆ. ತಾಳ್ಮೆ ಹೆಂಗೆ? ಶಿಸ್ತು ಹೆಂಗೆ ಬರುತ್ತೆ ಡಾನ್ಸಿಂದ? ಹೇಳು ನೋಡೋಣ. ಶಿಸ್ತು ಹೆಂಗೆ ಬರುತ್ತೆ ಡಾನ್ಸಿಂದ? ಶಿಸ್ತು ಅಂದ್ರೆ ಏನು ಹೇಳು? ಡಿಸಿಪ್ಲಿನ್ ಅಲ್ವಾ? ಸೊ ಯಾವ ಥರ ಡಿಸಿಪ್ಲಿನನ್ನು ನಾವು ಅಳವಡಿಸ್ಕೋಬೋದು ನಮ್ಮ ಜೀವನದಲ್ಲಿ ಡಾನ್ಸ್ ಮೂಲಕ? ಇವಾಗ ಇಷ್ಟೊಂದು ಡಾನ್ಸ್ ನೋಡಿದ್ರೆ ಇಷ್ಟು ಶಿಸ್ತಿಂದ ಪ್ರಾಕ್ಟೀಸ್ ಮಾಡಿದ್ರೆ ತಾನೇ ಬರೋದು. ಹಾಂ ಹೇಳು, ಏನು ಬರ್ತಿದೆ? ಕಠಿಣ ಪರಿಶ್ರಮ ಮತ್ತು ನಿರಂತರ ಅಭ್ಯಾಸವನ್ನು ಬೇಡುವುದರಿಂದ ಇದು ನಮ್ಮ ಜೀವನದಲ್ಲಿ ಸ್ವಯಂ ಶಿಸ್ತು ಮತ್ತು ತಾಳ್ಮೆಯನ್ನು ಕಲಿಸುತ್ತದೆ. ಯಾಕಂದ್ರೆ ಇದು ನಾವು ನೃತ್ಯ ಮಾಡದೆ ಹೋದ್ರೆ ಈ ತರ ಮುಂದೆ ನಿಂತು ಇಷ್ಟು ಆರಾಮಾಗಿ ನಾವು ಮಾಡಕ್ ಸಾಧ್ಯ ಇಲ್ಲ. ಸೊ ಏನೇ ಇಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಮಾಡ್ತಾ ಮಾಡ್ತಾ ನಮಗೆ ಈ ಶಿಸ್ತು ಎಲ್ಲ ಕಡೆಯೂ ಉಪಯೋಗ ಆಗುತ್ತೆ. ಇಲ್ಲಿ ಶಿಸ್ತಿನಿಂದ ಮಾಡೋದ್ರಿಂದ ನಮಗೆ ಸ್ಕೂಲು ಕಾಲೇಜಲ್ಲಿ ಎಲ್ಲ ಕಲಿಯೋಕ್ಕೂ ಈಸಿ ಆಯಿತು, ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೂ ಈಸಿ ಆಯಿತು. ಸೊ ಹಾಗೆ ಹೇಳಿದಂಗೆ ಶಿಸ್ತು ಒಂದು ತುಂಬ ಇಂಪಾರ್ಟೆಂಟ್ ಭಾಗ ಇದೆ ನಮಗೆ ಸಿಗುವಂಥ ಬೆನಿಫಿಟ್. ಸೊ ಏನು ಹೇಳಬೇಕು ಅಂತಂದರೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನೃತ್ಯವು ಕೇವಲ ದೇಹದ ಚಲನೆಯಲ್ಲ, ಅದು ದೇಹ, ಮನಸ್ಸು ಮತ್ತು ಆತ್ಮವನ್ನು ಬೆಸೆಯುವ ಒಂದು ಸುಂದರ ಕಲೆ. ಇದು ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಅಂದರೆ ಪಾಸಿಟಿವ್ ಎನರ್ಜಿ ತುಂಬಿ ಜೀವನವನ್ನು ಹೆಚ್ಚು ಉತ್ಸಾಹಭರಿತವಾಗಿ ಇರಿಸುತ್ತದೆ. ನಮ್ಮ ಪ್ರದರ್ಶನ ಉಪಯುಕ್ತ ಮತ್ತು ಆಸಕ್ತಿದಾಯಕವಾಗಿತ್ತು ಅಂತ ನಾವು ಭಾವಿಸ್ತೀವಿ. ಈಗ ನಿಮಗೆ ಏನೇ ಪ್ರಶ್ನೆಗಳಿತ್ತು ಇದ್ರ ಬಗ್ಗೆ ಕೇಳಬೇಕು ಏನೇ ಕೇಳ್ಬೋದು. ಏನಾದರೂ ನಾವು ಮಾಡಿರೋದ್ರಲ್ಲಿ ಅರ್ಥ ಆಗಬೇಕಿರೋದು ಏನಾದರೂ ಇದೆ ಅಥವಾ ನಾವು ತುಂಬಾ ಸಂಕ್ಷಿಪ್ತವಾಗಿ ಹೇಳಿದ್ದೀವಿ. ಒಂದು ಕಲೆಯನ್ನು ಅಭ್ಯಾಸ ಮಾಡ್ಕೊಳ್ಳೋಕೆ ಒಂದು ಜನ್ಮ ಸಾಕು ಅಂತ ಹೇಳ್ತಾರೆ. ಸೊ ನಾವು ಕ್ಲಾಸ್ ರೂಮಲ್ಲಿ ಬಂದು 1 hour ಮಾತಾಡಿರೋದು ತುಂಬ ಸಂಕ್ಷಿಪ್ತ. ನಿಮಗೆ ಹೇಗೆ ಅನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ನಾವು ಹೇಳಿದ್ರೆ ನಮಗೆ ಒಂದು ಫೀಡ್ಬ್ಯಾಕ್ ಥರ ಅಂತಿದ್ದೀವಿ. ಸರ್ ಕೇಳ್ಬೋದು, ಏನಾದರೂ ಪ್ರಶ್ನೆ ಇದ್ದರೆ ನಮಗೆ ಮಕ್ಕಳೇ ಏನಪ್ಪ ಯಾರು ಏನು ಹೇಳ್ಬೋದು? ಮಕ್ಕಳ ನಿಮ್ಗೆ ಏನಾದ್ರು ಇದುವರೆಗೆ ಕೇಳಿದ್ರಲ್ಲ, ನಿಮ್ಗೆ ಏನಾದ್ರು ಅನಿಸಿದ್ರೆ ಒಂದು ಪೀರಿಯಡ್ ಎಲ್ಲ ಹೇಳಿದ್ರೆ ನಿಮ್ಗೆ ಏನು ಅನಿಸುತ್ತೋ ಚೆನ್ನಾಗಿತ್ತ. ಈಗ ನಾಳೆ ಯಾವ್ದಾದ್ರು ಒಂದು ಭರತನಾಟ್ಯ ಕಾರ್ಯಕ್ರಮ ಇದೆ ಅಂದರೆ ದಯವಿಟ್ಟು ಹೋಗಿ ನೋಡಿ ನಮಗೆ ನೆನಪು ಮಾಡಿಕೊಂಡು ಆದಷ್ಟು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಟಿವಿನಲ್ಲಿ ಭರತನಾಟ್ಯ ಬಂತು ಅಂದ ತಕ್ಷಣ ಆಫ್ ಮಾಡಿ ಪಿಕ್ಚರ್ ಚಾನೆಲ್ ಹೋಗ್ಬೇಡಿ. ನೋಡೋಣ ಏನೋ ಭರತನಾಟ್ಯ ಇದೆ, ಅರ್ಥ ಮಾಡ್ಕೊಳ್ಳೋಣ. ಯಾರೋ ಒಬ್ರು ಟೀಚರ್ ಬಂದು ಯಾರು ವಿಷಯನ ಹೇಳ್ಬಿಟ್ಟು ಹೋಗಿದ್ರು, ಅದೊಂದು ಸ್ವಲ್ಪ ಆಸಕ್ತಿ ತೋರಿಸ್ಬೇಕು. ತೋರಿಸ್ತೀರಾ? ಇದು ಬರೀ ಹೆಣ್ಮಕ್ಳು ಸೀಮಿತ ಅಲ್ಲ, ಗಂಡು ಮಕ್ಳು ಎಷ್ಟೋ ಜನ ಗಂಡು ಹುಡುಗರು ಡಾನ್ಸ್ ಮಾಡ್ತಾರೆ. ನೋಡಿದೀರಾ ಗಂಡು ಹುಡುಗರು ಡಾನ್ಸ್ ಮಾಡೋದು? ನಾವು ಒಬ್ರು ಮನ್ಸಾದ್ರು ಇಲ್ಲಿ ನಾವು ನಿಮ್ಗೆ ತಟ್ಟಿದೆ, ನಮ್ಮ
ನಮ್ದು ಭರತನಾಟ್ಯ ಅನ್ನೋದು ಏನು ಅಂತ, ಅದ್ರ ವಿಶೇಷತೆ ಏನು ಅಂತ ಗೊತ್ತಾಯಿದ್ರೆ ಅದೇ ನಮಗೆ ಸಂತೋಷ ಅಲ್ವಾ? ಅದೇ ನಮಗೆ ಸಂತೋಷ. ನಾಳೆ ಒಂದು ಕಲೆನ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ನೃತ್ಯ, ಹಾಡುಗಾರಿಕೆ, ಸಂಗೀತ ಇದೆಲ್ಲ ನಂಗೆ ಇಷ್ಟ. ಅದರಲ್ಲಿ ನನಗೆ ನಿಮ್ ಕಂಡುಬಿಡೋದು ನಮ್ಗೆ ಸಂತೋಷ ಆಗುತ್ತೆ. ನಾವು ಬೆಳೆಸಿದ್ರೆ ಇನ್ಯಾರು ಬೆಳೆಸ್ತಾರೆ? ಅಟ್ಲೀಸ್ಟ್ ನೀವು ಡಾನ್ಸ್ ಮಾಡಕ್ ಆಗದೆ ಇದ್ರು ನಾಳೆ ಒಂದು ಎಲ್ಲೋ ಒಂದ್ ಕಡೆ ನೃತ್ಯ ಪ್ರದರ್ಶನ ಇದ್ರೆ ದಯವಿಟ್ಟು ಹೋಗಿ ನೋಡಿ. ನಮ್ದು ಅಂತಲ್ಲ, ಯಾರು ಮಾಡಿದ್ರು ಹೋಗಿ ನೋಡಿ. ನೋಡದೆ ಇದ್ರೆ ಅದು ಹೆಂಗ್ ಬೆಳೆಯುತ್ತೆ ಅಲ್ವಾ? ಅದೇ ಒಂದು ಎನ್ಕರೇಜ್ಮೆಂಟ್. ನಮಗೆ ಬರೆ ಮಾಡಿಕೊಂಡು ಈ ಥರ ಒಂದು ನಮಗೆ ಪ್ರೋತ್ಸಾಹ ಮಾಡಿದ್ರು